ಈ ಮಾಯಾ ಅದೆಲ್ಲಿ ಸತ್ತು ಹೋಗಿದ್ದಾಳೋ. ಏನಾದರೂ ಹೇಳಬೇಕು ಅಂತ ಅನ್ಕೊಂಡ್ರೆ ನನ್ನ ಫೋನೇ ತೆಗಿತಾ ಇಲ್ಲ. ಬಿಸಿ ಬಿಸಿ ಬ್ರೇಕಿಂಗ್ ನ್ಯೂಸ್ ಇದೆ, ಹೇಳೋಣ ಅಂದ್ರೆ ಎಲ್ಲ ಹಾಳಾಗಿ ಹೋಗಿದ್ದಾಳೋ ಗೊತ್ತಿಲ್ಲ. ಬಿಸಿ ಬಿಸಿ ಇರೋವಾಗಲೇ ತಿಂದ್ಬಿಡ್ಬೇಕು. ಅದು ತಿಂಡಿನೇ ಆಗಿರ್ಬೋದು, ಇಲ್ಲ ಸುದ್ದಿನೇ ಆಗಿರ್ಬೋದು. ಬಿಟ್ರೆ ಮಜಾ ಇರೋದಿಲ್ಲ. ಹೌದು ಪ್ರಾಣಿ, ಎಂಥ ಸುದ್ದಿ ಅಂತೀರಾ? ದುರ್ಗಾ ಇದ್ದಾಳಲ್ಲ, ಅವಳು ಅಂಬಿಕಂಗೆ ಸ್ವಂತ ತಂಗಿ ಅಂತೆ. 156. ನೀನು ನನಗೆ ಹೇಳ್ತಾ ಇರೋದು 156ನೇ ಬಾರಿ. ಅಯ್ಯೋ ಪ್ರಾಣಿ, ನಿಮ್ಗೆ ನನ್ನ ಮಾತಿನ ಅರ್ಥನೇ ಅರ್ಥ ಆಗ್ತಾ ಇಲ್ಲ. ಈಗ ನನಗೆ ಅಂಬಿಕನ ಕಂಡ್ರೆ ಮೊದ್ಲೇ ಆಗ್ತಾ ಇರ್ಲಿಲ್ಲ. ಆಗ್ತಿರ್ಲಿಲ್ಲ. ಹೌದು. ಈಗ ಈ ದುರ್ಗನು ಅಷ್ಟೇ, ಅವನು ನೋಡಿದ್ರೆ ಸಾಕು ಮೈಯೆಲ್ಲ ಉರ್ದು ಹೋಗುತ್ತೆ. ಇಷ್ಟಲ್ಲೇ ಗೊತ್ತಾಗಲ್ವಾ ಅವರಿಬ್ರು ಸ್ವಂತ ಅಕ್ಕ ತಂಗಿರು ಅಂತ? ಮಾಡೋದವರು ನನ್ನ BP ರೈಸ್ ಮಾಡಕ್ಕೆ ಅಂತಾನೆ ಹುಟ್ಟಿದ್ದಾರೆ. ಎಲ್ಲ ದೇವರಾಟದಮ್ಮು. ಯಾರ್ಯಾರಿಗೆ ಯಾರ್ಯಾರಿಂದ ಏನೇನು ಕೊಡಬೇಕು ಕೊಡಿಸ್ಬೇಕೋ ಕೊಟ್ಟೇ ಕೊಡ್ತಾನೆ. ದೇವ್ರು ಇಲ್ಲ, ದೆವ್ವನೂ ಇಲ್ಲ. ದೆವ್ವ? ಅಯ್ಯೋ ಪ್ರಾಣಿ, ಒಂದ್ ನಿಮಿಷ ರೀ ಪ್ರಾಣಿ. ಆ ದುರ್ಗಾ ನಮ್ಮ ಮನೆಗೆ ಬಂದು ಸೇರ್ಕೊಳ್ಳೋದಕ್ಕೆ ಅಂಬಿಕಾನೇ ಕಾರಣ ಇರ್ಬೋದಾ? ಪ್ರಾಣಿ, ಅಂಬಿಕಾ ಹೋದ್ಮೇಲೆ ಅವಳ ಆತ್ಮ ದುರ್ಗನಿಗೆ ಮಾತ್ರ ಕಾಣಿಸ್ತಿತ್ತಲ್ವಾ? ಅಯ್ಯೋ ಪ್ರಾಣಿ, ನಿಜ ಅಂಬಿಕಾನೇ ಪ್ಲಾನ್ ಮಾಡಿ ಅವ್ರ ತಂಗಿನ ನಮ್ಮ ಮನೆಗೆ ತಂದು ಸೇರಿಸ್ಬಿಟ್ಟಿದ್ದಾಳೆ. ಬ್ರೇಕಿಂಗ್ ನ್ಯೂಸ್. ಅಯ್ಯೋ ಪ್ರಾಣಿ, ಹಾಗಾದ್ರೆ ನಮ್ ಸುತ್ತಮುತ್ತ ಇರೋದೆಲ್ಲ ದೆವ್ವಗಳೇನಾ? ಹೌದು ದಮ್ಮು, ನೀನು ಹೇಳಿದ್ದು ಕರೆಕ್ಟ್ ಅನ್ಸುತ್ತೆ. ಅಂಬಿಕಾ ದೆವ್ವನೇ ಅವ್ರ ತಂಗಿನೂ ಕರ್ಕೊಂಬಂದಿದ್ದಾಳೆ. ಇಬ್ರು ಸೇರಿ ರಾತ್ರಿ ಹೊತ್ತು ನಿನಗೆ ದಮ್ಮು ದಮ್ಮು ಅಂತ ಕಚ್ಬಿಟ್ರೆ. ಪ್ರಾಣಿ ಸುಮ್ಮನೆ ಪ್ರಾಣಿ, ನನ್ನ ಜೀವ ಬಾಯಿಗೆ ಬರ್ತಾ ಇದೆ. ಅಯ್ಯೋ, ನಾನೆಲ್ಲೇ ನಿನ್ಗೆ ಜೀವ ಬಾಯಿಗೆ ಬರೋ ಥರ ಮಾಡ್ತಾ ಇದ್ದೀನಿ? ನಾನು ಏನು ಎದುರಿಸ್ತಾ ಇದ್ದೀನ? ದಮ್ಮು ಬಿಡಿಸಿದೆ. ನಿನ್ ತಂಗಿಗೆ ಏನು ತೊಂದರೆ ಕೊಡಲ್ಲ. ನಿಜ ಹೋಯ್ತು. ದಮ್ಮ ಎದುರಿಸ್ಲಿಲ್ಲ ಕಣೆ ನಿನ್ನ. ಅಕಸ್ಮಾತ್ ನಾನು ನಿದ್ರೆ ಮಾಡ್ತಿದ್ದಾಗ ದಮ್ಮು ಅಂತ ಪ್ರೀತಿಯಿಂದ ಕರೆದ್ರೆ ಅಂಬಿಕಾ ಆತ್ಮ ಅಂತ ಅಂದ್ಬಿಟ್ಟು ಗಾಬರಿಯಿಂದ ಹೊಡಿಬಾರ್ದು ಅಂತ ಎತ್ತಿರ್ತೆ ಅಷ್ಟೇ. ಲೈಟ್ ಆಫ್ ಮಾಡ್ಲಾ? ಅಲ್ಲ, ಕತ್ತಲೆ ಅಂತ ದೆವ್ವ ಬರೋದು. ಬೆಳಕಾಗೋರ್ಗು ಲೈಟ್ ಉರಿ, ಪರವಾಗಿಲ್ಲ. ಭೂತವಿಲ್ಲ, ಪಿಶಾಚಿ ಇಲ್ಲ, ಇದ್ದರೂ ಇಲ್ಲಿಲ್ಲ, ಅಂಜಿಕೆಯೇ ಬೇತಾಳ, ಅಂಜಿಕೆಯೇ ಬೇತಾಳ. ಮಧ್ಯರಾತ್ರಿಯಲ್ಲಿ ಭಯವಾದ್ರೆ ಪದ ಹಾಡು ದಮ್ಮೋ.